ಕರಾವಳಿ ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚುತ್ತಲೇ ಇದ್ದು ರಸ್ತೆ ಬದಿಯಲ್ಲಿ ಅರಣ್ಯ ಇಲಾಖೆಯವರು ನೆಟ್ಟ ಅಕೇಶಿಯಾ ಮರಗಳು ಮುರಿದು ಬಿದ್ದು ರಸ್ತೆ ಸಂಪರ್ಕ ಮತ್ತು ವಿದ್ಯುತ್ ಕಡಿತದಿಂದ ಪ್ರತಿದಿನವೂ ಕತ್ತಲೆಯಲ್ಲಿ ದಿನ ಕಳೆಯುವಂತಾಗಿದೆ. ಗ್ರಾಮೀಣ ಭಾಗ ಬಾರ್ಕೂರು, ಬಂಡಿಮಠ, ಕೊಕ್ಕರ್ಣೆಯ ಬಸ್ ಸಂಚಾರಿ ರಸ್ತೆಯ ಬಳಿ ಕಳೆದ ಕೆಲವು ವರ್ಷದ ಹಿಂದೆ ಅರಣ್ಯ ಇಲಾಖೆಯವರು ನೆಡಲಾದ ಅಕೇಶಿಯಾ ಮರಗಳು ಬಾನೆತ್ತರಕ್ಕೆ ಬೆಳೆದು ನಿಂತಿದೆ. ಕೆಲವು ದಿನದಿಂದ ಗಾಳಿ ಸಹಿತ ಬರುವ ಮಳೆಗೆ ರಸ್ತೆಗೆ ಮರ ಬಿದ್ದು ಪ್ರತಿದಿನ ಸಂಚಾರ ಅಸ್ತವ್ಯಸ್ತ ಮತ್ತು ಮರಗಳು ವಿದ್ಯುತ್ ಕಂಬದ ಮೇಲೆ ಬೀಳುವ ಕಾರಣ ಕಳೆದ 3 ದಿನದಿಂದ ಪರಿಸರದ ಜನರು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ. ಹನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಪಾಯಕಾರಿ ಅಕೇಶಿಯಾ ಮರಗಳು ರಸ್ತೆ ಇಕ್ಕೆಲಗಳಲ್ಲಿ ಬಾಗಿಕೊಂಡಿವೆ. ಸಾಧಾರಣ 1 ತಿಂಗಳ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 9 KVಯವರ ಕಂಬಗಳು ಬಿದ್ದು ಲೈನು ಇಲ್ಲ. 3 ದಿವಸದಿಂದ ಈ ಪ್ರದೇಶದಲ್ಲಿ ಕರೆಂಟ್ ಇಲ್ಲ. ಆದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನ ಹರಿಸ್ತಾ ಇಲ್ಲ. ಮತ್ತೊಂದು ಏನಂತ ಹೇಳಿದ್ರೆ, ಮೊನ್ನೆ DC ಅವರ ಜನತಾ ದರ್ಶನದಲ್ಲಿ ನಾನೇನೇ ಖುದ್ದಾಗಿ ಹೋಗಿ ಮಾವಿನಕಟ್ಟೆಯಿಂದ ಕಾಡೂರು ಪಂಚಾಯತ್ನ ಮಾವಿನಕಟ್ಟೆಯಿಂದ ಹನಹಳ್ಳಿ ಗ್ರಾಮ ಪಂಚಾಯತ್ನ NJC ಕಾಲೇಜ್ ತನಕ ಅಪಾಯಕಾರಿ ಅಕೇಶಿಯಾ ಮರಗಳಿವೆ, ಅವುಗಳನ್ನು ತೆರವುಗೊಳಿಸಿ ಅಂತ ನಾವು AC ಅವರಲ್ಲಿ ಮನವಿ ಮಾಡಿಕೊಂಡ್ವಿ. ಆಗ AC ಅವರು ರೇಂಜರ್ ಅವರನ್ನು ಮತ್ತು KEBY AW ಅವರನ್ನು ಕರೆದು 1 ವಾರದಲ್ಲಿ ತೆರವುಗೊಳಿಸಿ ನನಗೆ ವರದಿ ಕೊಡಿ ಅಂತ ಹೇಳಿದರು. ಆದ್ರೂ 10 ದಿವಸ ಆದರೂ ಇವತ್ತಿನವರೆಗೂ ಯಾವುದೇ ಕಾಮಗಾರಿಯನ್ನು ಶುರು ಮಾಡಲಿಲ್ಲ. ಅವರು ಈ ಕಡೆ ತಲೆನೂ ಹಾಕಲಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಕೂಡಲೇ ತೆರವುಗೊಳಿಸಿ ಜನರ ಸಂಚಾರಕ್ಕೆ ಉಪಯುಕ್ತವಾಗಿ ರಸ್ತೆಯನ್ನು ಬಿಟ್ಟುಕೊಡಬೇಕಾಗಿ ಎಲ್ಲ ಸಂಬಂಧಪಟ್ಟ ಇಲಾಖೆಯವರಲ್ಲಿ ನಾನೊಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.